ಹಾಯ್ ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮನೆಯಲ್ಲಿರೋಂಥ ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಮತ್ತು ರಾಗಿ ಹಾಕಿ ಅಕ್ಕಿ ಹಾಕಿ ಯಾವ ರೀತಿ ಮೆತ್ತಗೆ ಸಾಫ್ಟಾಗಿ ಇಡ್ಲಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನು ಮಾಡ್ಬೇಕು ಹೇಳ್ರಿ, ಮುತ್ತಮ್ಮ ಕನ್ನಡ ಚಾನಲ್ ಒಂದು ಲೈಕ್ ಕೊಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ. ಇದಕ್ಕೆ ನಾನು ಟೊಮೊಟೊ ಸಾರು ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಸಾರು ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಕಾಳು ಇಡ್ಲಿಗೆ. ಈಗ ನಾನು ಕಾಳು ಇಡ್ಲಿಗೆ ಏನೇನು ಹಾಕ್ತೀನಿ, ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನಾನೊಂದು 1/4 kg ಅಷ್ಟು ಸೊಸೈಟಿ ರಾಗಿನೇ, ಇದು ನೀಟಾಗಿ ತೊಳೆದು ಒಣಗಿಸಿ ಕ್ಲೀನ್ ಮಾಡಿರೋಂಥ ರಾಗಿ 1/4 kg. ಅದ್ರ ಜೊತೆಗೆ ಒಂದು 100 ಗ್ರಾಮ್ ಅಷ್ಟು ಒಂದು ಸಣ್ಣ ಬಟ್ಲು ತೊಗೊಂಡು ಅಳತೆ ಪ್ರಕಾರ ಎಲ್ಲ ಕಾಳು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಹೆಸರು ಕಾಳು ಸೇರಿಸಿದ್ದೀನಿ, ಆಮೇಲೆ ಉದ್ದಿನ ಕಾಳು ಸೇರಿಸ್ಕೊತಾ ಇದ್ದೀನಿ, ಕಡಲೆಕಾಳು ಸೇರಿಸ್ಕೊತಾ ಇದ್ದೀನಿ, ಮತ್ತು ಅಲಸಂಡೆ ಕಾಳು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇಡ್ಲಿ. ಮತ್ತು ಸೊಸೈಟಿ ಅಕ್ಕಿನೇ, ಅದು ಒಂದು 1/4 kg ರಾಗಿ ಅಷ್ಟು ತೊಗೊಂಡಿದ್ದೆ, ಅಷ್ಟೇ ಅಕ್ಕಿ ತೊಗೊಂಡಿದ್ದೀನಿ. ತೊಗರಿಬೇಳೆ ಒಂದು ಅದೇ ಬಟ್ಲಲ್ಲೇ, ಸೇಮ್ ಬಟ್ಲಲ್ಲಿ ಎಲ್ಲ ಅಳತೆ ಪ್ರಕಾರ. ಮತ್ತು ಹುಳ್ಳಿಕಾಳು ಸೇರಿಸ್ಕೊಂಡು ಈಗ ಅದಕ್ಕೆ 1 ಸ್ಪೂನ್ ಅಷ್ಟು ಮೆಂತ್ಯ ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಸೇರಿಸ್ಕೊಂಡು ನಾನು ಕೈಯಿಂದ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಯಾಕಂದರೆ ನಾವು ಯಾವಾಗಲೂ ಕಾಳುಗಳು ಮೊಳಕೆ ಕಟ್ ಮಾಡ್ತೀರಿ, ಹುಳಿ ಸಾರು ಮಾಡ್ತೀರಿ, ನೆನೆಸ್ಬಿಟ್ಟು ಮಾಡ್ತೀರಿ, ಯಾವಾಗಲೂ ಅದೇ ಥರ ಮಾಡಿದ್ರಲ್ಲ. ಈ ಥರ ನೀವೆಲ್ಲ ಕಾಳು ಹಾಕಿ ಇಡ್ಲಿ ಆಗಲಿ, ದೋಸೆ ಆಗಲಿ, ಪಡ್ಡು ಆಗಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದನ್ನು ನಾನು ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಒಂದು 2 ಸಲದಿಂದ 3 ಸಲ ತೊಳ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ, ಗಲೀಜೇನಿಲ್ಲ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಈಗ ಸ್ವಲ್ಪ ನನ್ನ ಪಾತ್ರೆ ಚಿಕ್ಕದಾಗಿದ್ದರಿಂದ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಅಂದ್ಕೋಬೋದು, ಏನು ಈ ಅಮ್ಮ ಯಾವಾಗಲೂ ಜಾಸ್ತಿ ವೀಡಿಯೋದಲ್ಲಿ ತೋರಿಸ್ತಾಳೆ ಅಂತ. ಹೌದು, ನಾನು ನನ್ನ ಮಗಳ ಪಕ್ಕದಲ್ಲೇ ಇರೋದ್ರಿಂದ, ಪಕ್ಕದ ರೋಡಲ್ಲಿ ಇರೋದ್ರಿಂದ ಅವಳಿಗೂ ಸ್ವಲ್ಪ ಜಾಸ್ತಿನೇ ನೆನೆಸ್ಬಿಟ್ಟು ಅವಳಿಗೂ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಎಲ್ಲನೂ ಸ್ವಲ್ಪ ಇಡ್ಲಿಗಾಗಲಿ ದೋಸೆಗಾಗಲಿ ಹಾಕಿದಾಗ ನಾನು ಜಾಸ್ತಿ ನೆನೆಸ್ತೀನಿ. ಈಗ 1 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಏನಕ್ಕೆ ಅಂದರೆ, ಕಾಳುಗಳು ಕೆಲವರು ಗ್ಯಾಸ್ಟ್ರಿಕ್ ಅಂತಾರಲ್ಲ, ಜೀರಿಗೆ ಸೇರಿಸ್ಕೊಂಡು ಮಾಡ್ಕೊಳೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ಕು ಆಗೋಲ್ಲ. ಈಗ ನೋಡಿ, ಏನಿಲ್ಲ ಅಂದ್ರೂ 8 ರಿಂದ 9 ಅವರ್ ನೆನೆಸ್ಬೇಕು. ಯಾಕಂದರೆ ಇದು ಕಾಳುಗಳು ಸ್ವಲ್ಪ ಚೆನ್ನಾಗಿ ನೆಂದಷ್ಟು ಇಡ್ಲಿ ಸೂಪರಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಈಗ ನಾನು ಒಂದು 4 ರಿಂದ 5 ಸಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಸೇರಿಸ್ಕೊಂಡು, ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಬೇಕು. ಇದು ಮಕ್ಳಿಗೂ ಅಷ್ಟೇ ತುಂಬಾ ಒಳ್ಳೆಯದು. ಯಾಕಂದರೆ ಮಕ್ಕಳಿಗೆ ಕಾಳು ಸಾರುಗಳಂದರೆ, ಕೆಲವ್ರಿಗೆ ಈ ಕಾಲದ ಮಕ್ಕಳಂತೂ ಕಾಳು ಸಾರುಗಳು ತಿನ್ನೋದೇ ಇಲ್ಲ. ನೂಡಲ್ಸ್ಗಳಂತೆ ಅದಂತೆ ಅದೇನೇನೋ ಮಾಡ್ಕೋತಾರೆ, ಫ್ರೈಡ್ ರೈಸು ಅದು ಇದು ನೋಡಿರಿ. ಅದುವಾಗಿ ಈ ರೀತಿ ನಾವು ಇಡ್ಲಿ ಯಾವ ರೀತಿ ರುಬ್ಕೋತೀರೋ ಅದೇ ಅದರಲ್ಲಿ ರುಬ್ಕೋಬೇಕಾಗುತ್ತೆ. ಈ ಥರ ರುಬ್ಕೊಂಡು ನಾನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಒಂಚೂರು ಉಪ್ಪು ಸೇರಿಸ್ತಾ ಇದ್ದೀನಿ, ಪುಡಿ ಉಪ್ಪು ಸೇರಿಸ್ತಾ ಇದ್ದೀನಿ. ಪುಡಿ ಉಪ್ಪು ಸೇರಿಸಿ ಒಂದು ಪಾತ್ರೆಗೆ ಎಲ್ಲ ಸೇರಿಸ್ಕೊತಾ ಇದ್ದೀನಿ. 4 ರಿಂದ 5 ಸಲ ಮಿಕ್ಸಿ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತೂ. ಈ ಕಾಳುಗಳು ಹಾಕಿರೋದ್ರಿಂದ ಕೆಲವರು ಹೇಳ್ತಾರೆ ತುಂಬ ಗಟ್ಟಿ ಬರುತ್ತಂತೆ. ಖಂಡಿತ ಗಟ್ಟಿ ಬರೋಲ್ಲ. ನೀವು ಈ ರೀತಿ ನೀವು ಒಂದು ಸಲ ಮಾಡ್ಕೊಳ್ಳಿ, ನೀವು ತಿಂದು ನೋಡಿ, ರುಚಿ ನೋಡಿ. ಈಗ ನಾನು ಅದನ್ನು ಮಿಕ್ಸ್ ಮಾಡಿ ಎಲ್ಲನೂ ಮುಚ್ಚಿ ಇಟ್ಬಿಡ್ತಾಯಿದ್ದೀನಿ. ಕೆಳಗಡೆ ಒಂದು ತಟ್ಟೆನೇ ಇಟ್ಟಿದ್ದೀನಿ, ಉಬ್ಬಿ ಬರುತ್ತೇನಂತ. ನಾನು ಅದ್ರಲ್ಲಿ ಸೌಟು ಹಾಗೆ ಬಿಟ್ಬಿಡ್ತೀನಿ. ಯಾಕಂದರೆ ಸೌಟು ಬಿಟ್ಟರೆ ಸ್ವಲ್ಪ ಹಸಿಟ್ಟು ಹುಳಿ ಜಾಸ್ತಿ ಬರೋಲ್ಲ. ಆದ್ದರಿಂದ ಈಗ ನಾನೆಲ್ಲ ಈಗ ನೋಡಿ, ಹತ್ತ ಪ್ರಕಾರ ಬೆಳಗ್ಗೆ ಎಲ್ಲರೂ ಎದ್ದು ಮಾಡೋಂಗೆ ನಾನು ಎದ್ದು ತೆಗೆದು ನೋಡಿದೆ, ನೀಟಾಗೆ ಉಬ್ಬಿದೆ, ಚೆನ್ನಾಗಿ ಬಂದಿದೆ ಇಡ್ಲಿ ಹಸಿಟ್ಟು. ಈಗ ಅದನ್ನು ಮಿಕ್ಸ್ ಮಾಡಿಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಸಪ್ರೇಟ್ ಸಣ್ಣ ಪಾತ್ರೆಗೆ ತೊಗೋತಾ ಇದ್ದೀನಿ. ತೊಗೊಂಡು ಸ್ವಲ್ಪ ನಮ್ಮ ಮಗಳಿಗೂ ತಿಟ್ಟು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಏಕೆಂದರೆ ಬೇಕಾದರೆ ದೋಸೆನೂ ಮಾಡ್ಕೊಬೋದು, ಒಂದಿನ ಬಿಟ್ಟಾದರೂ ಮಾಡ್ಕೊಬೋದು, ಇಲ್ಲ ಮಾರನೇ ದಿನ ಇಷ್ಟ ಆದರೆ ಮಾರನೇ ದಿನ ಆದರೂ ಮಾಡ್ಕೊಬೋದು. ಈಗ ನಮ್ಮ ಮನೆಯಲ್ಲಿ 8 ಇಡ್ಲಿನೇ ಆಗೋದು, ಆದರೆ ಹಸಿಟ್ಟು ಮಾತ್ರ ಜಾಸ್ತಿ ಹಿಡಿತದೆ. 4 ಇಡ್ಲಿ ತಿಂದ್ರೇ ಸುಸ್ತಾಗ್ಬಿಡ್ತಾರೆ. ಅದಕ್ಕೋಸ್ಕರ ನಾನು 8 ಇಡ್ಲಿ ಆಗೋಂಥ ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಸ್ವಲ್ಪ ಸವರ್ಬಿಟ್ಟು ಇಡ್ಲಿ ಹಸಿಟ್ಟು ಅದಕ್ಕೆ ಹಾಕಿ, ನೀರು ಹಾಕಿ ಮಾಮೂಲಿ ಗ್ಯಾಸ್ ಅಂಟಿಸಿ ಇಡ್ಲಿ ಪಾತ್ರೆನ ಇಟ್ಟು ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು ಏನಂದರೆ, ಸ್ವಲ್ಪ ಜಾಸ್ತಿ ಬೇಯಬೇಕಾಗುತ್ತೆ. ಇವಾಗ ನಾವು ನಾರ್ಮಲ್ ಇಡ್ಲಿಗೆ 5 ನಿಮಿಷ ಅಂದರೆ ಅದು ಅಕ್ಕಿದೆಲ್ಲ ಬೇಗ ಬೇಯುತ್ತೆ. ಇದು ಕಾಳುಗಳಿರೋದ್ರಿಂದ ನಾವು ಇನ್ನೊಂದು 2 ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೋಬೇಕಾಗುತ್ತೆ. ಸಣ್ಣ ಊರಲ್ಲಿಟ್ಟು ಬೇಯಿಸ್ಕೊಂಡ್ರೆ ಸಾಕು. ಒಂದು 7 ರಿಂದ 8 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಇಡ್ಲಿ ಬೇಯುತ್ತೆ. ಸೂಪರಾಗಿ ಬಂದಿದೆ, ತುಂಬ ಸಾಫ್ಟಾಗೂ ಬಂದಿದೆ ನೋಡಿ. ನಿಮ್ಗೆ ಕಾಣಿಸ್ತಾ ಇದೆ, ಕಲರ್ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಇಡ್ಲಿ ಮಾಡೋದ್ರಿಂದ. ಯಾವಾಗಲೂ ಅಕ್ಕಿ ಇಡ್ಲಿ ತಿಂದಿರ್ತೀರಿ, ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಒಂದು 15 ದಿನಕ್ಕೋ ತಿಂಗಳಿಗೂ ಒಂದು ಸಲ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹೆಣ್ಮಕ್ಳಿಗಾಗಲಿ ಈ ಸೊಂಟ ನೋವು ಬರುತ್ತಲ್ಲ, ಕಾಳುಗಳು ತಿನ್ನಬೇಕು. ಈ ಸೊಂಟ ನೋವು ಬರೋರಿಗೆ ಕಾಳುಗಳು ತುಂಬಾ ಒಳ್ಳೆಯದು ನೋಡಿ. ಎಲ್ಲ ಚೆನ್ನಾಗಿ ಬಂದಿದೆ ಇಡ್ಲಿ. ಈಗ ನಾನು ಅದನ್ನು ಎಲ್ಲ ಹಾಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಈಗ ಟೊಮೊಟೊ ಸಾರಿಗೆ ರೆಡಿ ಮಾಡ್ಕೊಂಡೆ. ಟೊಮೊಟೊ ಸಾರು ಅಂದರೆ, ಯಾಕಂದರೆ ಯಾವಾಗಲೂ ಚಟ್ನಿ, ನಾರ್ಮಲಾಗಿ ತರಕಾರಿ ಸಾರು, ಬೇಳೆ ಸಾರು ಮಾಡ್ಕೋತೀರಿ. ಟೊಮೊಟೊ ಸಾರು ಈ ಕಾಳು ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ.
ಅದಕ್ಕೆ ನಾನು ಬೆಳ್ಳುಳ್ಳಿ ಒಂದು ತೊಗೊಂಡಿದ್ದೀನಿ, ಬಿಡಿಸ್ಕೊಂಡು ಚಿಪ್ಪೆ ಬಿಡಿಸಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿ, 1 ಸ್ಪೂನು ಮೆಣಸುಕಾಳು, ಜೀರಿಗೆನೂ 1 ಸ್ಪೂನು, ಮೆಣಸಿನ್ಕಾಯಿ ಒಂದು 4ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರದ ಮೆಣಸಿನ್ಕಾಯಿ. ಯಾಕಂದರೆ ಮೆಣಸಿರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಈರುಳ್ಳಿ ಟೊಮೊಟೊ ಸಾರಿಗಂತೂ ತುಂಬ ಚೆನ್ನಾಗಿರುತ್ತೆ. ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ನಾಟಿ ಟೊಮೊಟೊ ತೊಗೊಂಡು ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇದಿಷ್ಟನ್ನು ಹಸಿದೆ ಹಾಕ್ಕೊಂಡು ನೀರು ಹಾಕ್ದಿರಂಗೆ ಇದನ್ನು ಮಿಕ್ಸಿ ಮಾಡ್ಕೊಬೇಕು. ಇದನ್ನೆಲ್ಲ ಮಿಕ್ಸಿಗೆ ಸೇರಿಸ್ಕೊಂಡು ನಾನೇನು ಒಂದು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ವೀಡಿಯೋಗಳು ಅದೇ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಪದೇ ಪದೇ ಅದೇ ಹೇಳಿದ್ರೆ ಬೇಜಾರಾಗುತ್ತೆ. ನಮ್ಮ ತಾಯಿಯವ್ರಿಗೂ ಹುಷಾರಿಲ್ಲ. ನನ್ನ ಹಳೆ ವೀಡಿಯೋಗಳು, ಶಾರ್ಟ್ ವೀಡಿಯೋಗಳು ನೋಡಿ ಗೊತ್ತಾಗುತ್ತೆ. ಒಂದು 3 ತಿಂಗಳು 4 ತಿಂಗಳಿಂದ ನಾನು ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ, ಮಾಡ್ತಾಯಿಲ್ಲ. ಇನ್ಮೇಲೆ ನಾನು ಮಾಡ್ತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಅಕ್ಕ ತಂಗಿರಿಗಾಗಲಿ ಫ್ರೆಂಡ್ಸ್ಗಾಗಲಿ ಎಲ್ಲರಿಗೂ ಕಳಿಸಿ ವೀಡಿಯೋಗಳು. ಯಾಕಂದರೆ ಇದೆಲ್ಲನೂ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಆಗೋ ಅಂಥ ಅಡುಗೆಗಳೇ ನಾನು ಮಾಡೋದು. ತುಂಬ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಈಗ ನೋಡಿ, ಟೊಮೊಟೊ ರುಬ್ಕೊಂಡೆ ಸ್ವಲ್ಪ ತರ್ತರಿಯಾಗಿ. ಈಗ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಸ್ವಲ್ಪ ಸಾಸಿವೆ, ಎಣ್ಣೆ, ಈರುಳ್ಳಿ, ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ, ಫ್ರೆಶ್ ಆಗಿರೋಂಥ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಗುಂಡು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಒಂದು 2-3 ಚಿಟಿಕೆ ಅಷ್ಟು ಹಿಂಗೆ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಸೇರಿಸ್ಕೊಂಡು ಸ್ವಲ್ಪ ರೋಸ್ಟ್ ಆದಮೇಲೆ ಟೊಮೊಟೊ ನಾವು ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಅದನ್ನು ಸೇರಿಸ್ಕೋಬೇಕು. ನಿಮ್ಗೆ ನೀರು ಜಾಸ್ತಿ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಸಾಂಬಾರ್ಗನ ಇದು ತುಂಬ ಚೆನ್ನಾಗಿರುತ್ತೆ. ಕಾಳು ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಈ ಥರ ನೀವು ಯಾವಾಗಾದರೂ ಡಿಫ್ರೆಂಟಾಗಿ ಮಾಡಿ ಬಾಕ್ಸ್ಗಳಿಗೆ ಹಾಕಿ ಕಳಿಸ್ರಿ, ಖಂಡಿತ ಖಾಲಿ ಮಾಡ್ಕೊಂಬರ್ತಾರೆ, ಮಕ್ಕಳೇ ಆಗಲಿ ದೊಡ್ಡವರಾಗಲಿ. ಈಗ ಇಡ್ಲಿನೂ ರೆಡಿ ಆಯಿತು, ಟೊಮೊಟೊ ಸಾರು ರೆಡಿ ಆಯಿತು. ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಮೆತ್ತಗೆ ಬಂದಿದೆ. ನೋಡ್ತಾ ಇದ್ದರೆ ತಿನ್ನಬೇಕಪ್ಪ ಅನ್ನಿಸ್ತದೆ, ಆ ಥರ ಇದೆ. ಆ ಟೊಮೊಟೊ ಸಾರಿಗೆ, ಆ ಇಡ್ಲಿಗೆ ಹೇಗಿರುತ್ತೆ ಗೊತ್ತಾ? 4 ಇಡ್ಲಿ ತಿನ್ನೋರು ಖಂಡಿತ 6 ಇಡ್ಲಿ ತಿಂತಾರೆ, ಆ ರೀತಿ ಇರುತ್ತೆ. ನೀವು ಒಮ್ಮೆ ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ, ರುಚಿ ನೋಡಿ, ನಾನು ಕಮೆಂಟ್ ಮಾಡಿ. ಮತ್ತೆ ನಾನು ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ನನ್ನ ವೀಡಿಯೋಗಳು, ಹಳೆ ವೀಡಿಯೋಗಳೆಲ್ಲ ಹೋಗಿ ನೋಡಿ. ನಾನು ಯಾವುದೇ ರೆಡಿಮೇಡು ಪುಡಿಗಳು ಬಳಸಲ್ಲ, ಮನೆಯಲ್ಲೇ ಮಾಡ್ಕೋತೀನಿ. ಮನೇಲಿ ಏನಿದೆಯೋ ಅದನ್ನೇ ಹಾಕಿ ಮಾಡೋದು. ಯಾಕಂದರೆ ನಮಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಮನೇಲಿರೋಂಥ ಐಟಮ್ಗಳು ಹಾಕಿ ಮಾಡ್ಕೋಬೇಕಾಗುತ್ತೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಇಡ್ಲಿ ಸೂಪರಾಗಿ ಬಂದಿದೆ, ತುಂಬ ರುಚಿಯಾಗಿದೆ. ಖಂಡಿತ ನೀವು ಆ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನನಗಂತೂ ತುಂಬ ಸೂಪರಾಗಿ ಬಂದಿದೆ. ನಾನು ತಿಂದು ರುಚಿ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಈ ರೀತಿ ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.